कपितो जंबो फलसार भक्षितम उमासुतम श्लोक विनाश कारणम नमामि विघ्नेश्वर पाद पंकजम गुरु ब्रह्मा गुरु विष्णु गुरुदेव महेश्वरा गुरु साक्षात पर ब्रह्मा तस्मै श्री गुरुवे नमः तस्मै श्री गुरुवे नमः। सकल गुण निधान करुणा वर्णालय ಭಕ್ತವತ್ಸಲ ಪರಬ್ರಹ್ಮ ಪರಮಾತ್ಮ ರುಕ್ಮಣಿ ಸಹಿತವಾಗಿ ಪಾಂಡುರಂಗನ ಚರಣ ಕಮಲಕನನ್ನ ಕೋಟಿ ಕೋಟಿ ವಂದನೆ ಸಲ್ಲಿಸಿ ಇಲ್ಲೇ ಸಂತ ತುಕಾರಾಮರು ಸಂತರ ಅಭಂಗದೊಳಗ ಏನಂತ ನಿರೂಪಣೆ ಕೊಡ್ತಾ ಇದ್ದಾರಂತ ಕೇಳಿದ್ರೆ ಪುಣ್ಯಾತ್ಮರೇ, ಇಲ್ಲೇ ಸಂತ ಜಗದ್ಗುರು ಶಿರೋಮಣಿ ಸಂತ ಶ್ರೀಮಂತ ಇಂಥ ಎನಿಸಿಕೊಂಡಂತ ಪುಣ್ಯಾತ್ಮ ಕಾಯ ಸಾಂಗೋಮಿಯ ಸಂತಾಚ ಉಪಕಾರ ಅಂತ ಹೇಳ್ತಾ ಇದ್ದಾನೆ. ಕಾಯ ಸಾಂಗೋಮಿಯ ಸಂತಾಚಿ ಉಪಕಾರ ಸಂತ ತುಕಾರಾಮರು ಅಮೃತವಾಣಿಯಿಂದ ಹೇಳ್ತಾ ಇದ್ದಾರೆ. ಏನಂತ? ಕಾಯ ಸಾಂಗೋಮಿಯ ಸಂತಾಚಿ ಉಪಕಾರ ಮಜ ನಿರಂತರ ಜಾಗವಿದೆ. ಸಂತರ ಉಪಕಾರ ಅದು ಎಷ್ಟು ದೊಡ್ಡದೈತೆ ಅಂತ ಕೇಳಿದ್ರ ಇಲ್ಲಿ ಹೇಳ್ತಾ ಇದ್ದಾನ, ಈ ಭೂಮಿಯನ್ನ ಅಳಿಯಬಹುದು, ನೀರನ್ನ ಅಳಿಯಬಹುದು, ಸಂತರ ಉಪಕಾರ ಅಳಿಲಾಕ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂತರ ಉಪಕಾರ ಇಷ್ಟು ದೊಡ್ಡದೈತಿ ಅಂತ ಹೇಳ್ತಾ ಇದ್ದಾನೆ. ಸಂತರು ಶರಣರಂದ್ರೆ ಏನಪ್ಪಾ ಅಂದ್ರೆ ಭೂಮಿ ಮೇಲ ಜಗತ್ತ ಕಲ್ಯಾಣ ಮಾಡಾಕ ಬಂದವರು ಈ ಸಂತರು ಇವರಿಗೆ ಅಂತಾರ. ಆದ್ರ ಪುಣ್ಯಾತ್ಮರೇ, ಸಂತರಾಗಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಜೀವನದೊಳಗ ಮೊದಲ ಸ್ವಂತ ನಾಗು ಅಂತಾರ. ಜೀವನದೊಳಗ ಮೊದಲ ಸ್ವಂತ ನಾಗು. ಸಂತರಾಗುದು ಬಹಳ ಸುಲಭದ, ಸಂತತ ಇಟ್ಕೋದು ಬಹಳ ಕಠಿಣದ. ಬಹಳ ಕಠಿಣದ, ಭಾರಿ ಕಠಿಣದ. ಯಾವ ಜಗದ್ಗುರು ಜಗದ್ವಂದೇ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸಂತ ತುಕಾರಾಮನ ಮನೆಗೆ ಬಂದ. ಏನು ಅಂತ ಬರ್ತಾನ್ರಿ ಸಂತ ತುಕಾರಾಮನ ಮನೆಗೆ? ಇಲ್ಲಿ ಹೇಳ್ತಾ ಇದ್ದಾನ, ತಾಯಿ ಚ ಬಯಸೋಣೆ ಕರಾಯ ಕಚಿತ್ತ ಅವಡೆ ಅನಂತ ಆಳವಾವ ಅಂತ ಹೇಳ್ತಾ ಇದ್ದ. ಸಂತರು ಎಂತವ್ರಂದ್ರ ದೇವರನ್ನ ಮನೆಗೆ ಕರೆಸಿಕೊಂಡವರು ಸಂತರು ಅಂತಾರೆ. ಇವರಿಗೆ ಸಂತರು ಅಂತಾರೆ. ಇಲ್ಲೇ ನಿರೂಪಣೆ ಕೊಡ್ತಾ ಇದ್ದಾರ. 5,05,01,34,000 ಅಭಂಗ ರಚನೆ ಮಾಡಿದಂತ ತುಕಾರಾಮರು ಇಲ್ಲಿ ಯಾವ್ದನ್ನ ಅಭಂಗ ನಿರೂಪಣೆ ಕೊಡ್ತಾ ಇದ್ದಾರ? ಸಂತಪರ ಅಂತ ನಿರೂಪಣೆ ಕೊಡ್ತಾ ಇದ್ದಾರ. ಇಂಥ ಜಗದ್ಗುರು ಸಂತ ತುಕಾರಾಮ್ ಏನಂತಾರ? ಪ್ರಪ್ರಥಮದಲ್ಲೇ ಪಾಂಡುರಂಗ ಖರು ಪ್ರಥಮ ನಮನ दुसरे चरणा संताचिया पांडुरंगाकारू प्रथम नमना पांडुरंगाकारू प्रथम नमना पांडुरंगाकारू प्रथम नमना पांडुरंगाकारू प्रथम नमना दुसरे चरणा संताचिया दुसरे चरणा संताचिया ज्ञान प्रधान प्रभुता विचारो
त्यांचा प्रभेदान प्रतीचा विस्तार, त्यांचा प्रभेदान प्रतीचा विस्तार, त्यांचा प्रभेदान प्रतीचा विस्तार. बाबाजी सद्गुर दाता तुका, बाबाजी सद्गुर दाता तुका, बाबाजी त्यांच्या प्रभेदान प्रतीचा विस्तार, त्यांच्या प्रभेदान प्रतीचा विस्तार, त्यांच्या प्रभेदान प्रतीचा विस्तार, त्यांच्या प्रभेदान प्रतीचा विस्तार. ಪ್ರಪ್ರಥಮದಲ್ಲೇ ತುಕಾರಾಮರು ಏನ್ ನಿರೂಪಣೆ ಕೊಡ್ತಾರೆ ಇಲ್ಲಿ? ಪಾಂಡುರಂಗ ಕರು ಪ್ರಥಮ ನಮನ. ನನ್ನ ಆರಾಧ್ಯ ದೇವ ಯಾರು? ನನ್ನ ಪ್ರಾಣದ ದೇವರು ಯಾರು? ನನ್ನ ಜೀವನಕ್ಕೆ ಮೂಲ ದೇವರು ಯಾರು? ನನ್ನ ದುಃಖ ಬಂದಾಗ, ನನಗೆ ಕಷ್ಟಗಳ ಬಂದಾಗ ಕಾಯುವ ದೇವರು ಯಾರಂದ್ರ ಪಾಂಡುರಂಗ ಅಂತಾನ್ರಿ. ಪ್ರಥಮ ಪಾಂಡುರಂಗ. ಪಾಂಡುರಂಗ ನಿನ್ನ ಪಾದಕ್ಕೆ ನನ್ನ ನಮಸ್ಕಾರ. ಅದು ಹೆಂಗ ಅಂತಾರ್ರಿ? ನಮಸ್ಕಾರ ಹೆಂಗಂತಾರ? ತನು ಮನ ಜೀವ ಚರಣಾಸಿ ಲಾಗಾವ, ಅಘರವೇ ಆಸಾವಿ ದಾಸ ಸಕಳ. ಈ ಶರೀರ ನಂದಲ್ಲ, ಈ ಜೀವವು ನಂದಲ್ಲ, ನಾನು ನಾನಲ್ಲ, ನನ್ನದು ನನ್ನದು ಅನ್ನುವಂಥದ್ದು ನನ್ನಲ್ಲಿ ಏನು ಉಳಿದಿಲ್ಲ. ಇದು ಎಲ್ಲ ಈ ಜೀವವು ನಿಂದದನೋ ಪಾಂಡುರಂಗ ಅಂತ ನಮಸ್ಕಾರ ಬೀಳ್ತಾ ಇದ್ದಾರೆ ಸಂತ ತುಕಾರಾಮ್. ಇದು ಎಲ್ಲ ನಿಂದದನೋ ಅಂತ ಹೇಳಿದ್ರಂತ. ಅದಕ್ಕ ತುಕಾರಾಮ ಎರಡನೇ ನಮಸ್ಕಾರ ಹೇಳ್ತಾ ಇದ್ದಾನ. ದುಸರೆ ಚರಣ ಸಂತಾಚಿಯ. ಇಲ್ಲೇನು ಕುಂತೀರಿ ಪುಣ್ಯಾತ್ಮರೇ, ನಿಮ್ಮ ಪಾದಕ ನನ್ನ ದೀರ್ಘದಂಡದ ನಮಸ್ಕಾರ. ಇದು ಎರಡನೇ ನಮಸ್ಕಾರ ಅಂತಾರ. ಎರಡನೇ ಒಂದನೇ ದೇವರ ಪಾಂಡುರಂಗ ಆದ್ರ ಎರಡನೇ ದೇವ್ರು ಯಾರಂತಾರ್ರಿ? ಇಲ್ಲೇನು ಸಂತರದಿರಲ್ಲ, ಈ ಸಂತರ ನಮ್ಮ ಎರಡನೇ ದೇವ್ರು ಅಂತಾರ. ಇವ್ರು ಎರಡನೇ ದೇವ್ರು ಅಂತಾರ. दुसरे चरण संताचिय, त्यांचा कृपेदान कृपेशार विस्तार. बाबाजी सद्गुरुदास तुकाराम. 4 ವೇದ 6 ಶಾಸ್ತ್ರ 18 ಪುರಾಣ ಇವನ್ನೆಲ್ಲ ಏನ್ ಮಾಡಿ ಬರ್ದ ಸಂತ ತುಕಾರಾಮರು? 4ನೇ ವೇದ 5ನೇ ವೇದ ಮಾಡಿ ಬರದ. ಅಂದ್ರ 5ನೇ ವೇದ ಮಾಡಿ ಬರೆಯವರು ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ. ಏನ್ ಹೇಳ್ತಾ ಇದ್ದಾರ? ಸೂರ್ಯ ಚಂದ್ರರ ಇರುವರೆಗೂ 5ನೇ ವೇದ ಮಾಡಿ ಬರೆದವರು ಇನ್ನೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ. ಇಂಥವರು ಸಂತ ತುಕಾರಾಮ ಹೇಳ್ತಾ ಇದ್ದಾರ. 5,01,34,000 ಅಭಂಗ ರಚನೆ ಮಾಡಿದ್ರು. ಸಂತ ತುಕಾರಾಮ್ ಏನಂತಾರ? ಸಹಜ ಬೋಲೋ ನಿಹಿತ ಉಪದೇಶ ಕರುಣಿ ಸಾಯಾಸ್ ಸಿಕ್ಕವಿದೆ. ನನ್ನ ಆರಾಧ್ಯ ದೇವ, ನನ್ನ ಹೃದಯದೊಳಗೆ ನನ್ನ ಗುರುದೇವ ಏನು ನುಡಿಸ್ತಾನೋ ಅದನ್ನ ನುಡಿತೇನೆ ಅಂತ ಹೇಳ್ತಾ ಇದ್ದಾರೆ. ನಮ್ಮಿಂದ ನಾವು ನುಡಿತೇವೆ ಅನ್ನಿಲ್ಲ ತುಕಾರಾಮರು.
ಇಷ್ಟ ರಚನೆ ಮಾಡಿದ್ರು ಪುಣ್ಯಾತ್ಮರೇ. ಆ ನನ್ನ ಗುರುದೇವ ಈ ಹೃದಯ ಮಂದಿರದೊಳಗ ಕುಂತು ಅವ ಏನ ನುಡಿತಾನ, ನಾ ಅದನ್ನ ನುಡಿತೇನಂತ ನಾ ಸಂತ ತುಕಾರಾಮ್. ಆದ್ರ ತುಕಾರಾಮ್ ಒಂದ ಮಾತು ಹೇಳ್ತಾನ, ಅದೇನಂತ, ಯಪ್ಪ ಒಂದ ಮನೆಗೆ ಹೋಗಿರ್ತೀವಿ ನಾವು ನೀವು. ಒಂದ ಮನೆಗೆ ಹೋದಾಗ ಆ ಮನಿ ಒಗಾತಿದ್ರ ನಾವು ನೀವೆಲ್ಲ ಹೋಗಿ ಆ ಮನ್ಯಾಗ ಕುಂದಿರ್ತೇವಿ. ಆ ಮನಿನ ಒಗಾತಿರ್ಲಿಲ್ಲ ಅಂದ್ರ ಈ ಮನಿ ಒಗಾತಿಲ್ಲ ಅಂತ ನಾವು ನೀವು ಹೊರಗೆ ಬರ್ತೇವಿ. ನಮ್ಮ ಗುರುದೇವ ಈ ಹೃದಯ ಅನ್ನೋದು ಹೊಲಸೈತು ಅಥವಾ ಒಗಾತೈತು ನೋಡ್ತಾನ. ಇದು ಒಗಾತಿ ಇದ್ರ ಗುರುದೇವನಂತಾನ ಹೃದಯ ಮಂದಿರ ಇದು. ಈ ಹರಿ ಮಂದಿರ ಏನಂತೇವಲ್ಲ ಇದು ಹೃದಯ ಮಂದಿರದ ಅಂತಾನ ಗುರುದೇವ. ಗುರು ಅಕ್ಷರ ಅದು ಬಹಳ ತೀಕ್ಷ್ಣದ, ಭಾರಿ ತೀಕ್ಷ್ಣದ. ಗುರು ಅನ್ನೋ ಅಕ್ಷರ ತಿಳ್ಕೊಂಡ್ರ ನಿನ್ನಂತ ದಿವ್ಯ ಪಂಡಿತ ಇನ್ನೊಬ್ಬಿಲ್ಲ. ಗುರು ಅನ್ನೋ ಶಬ್ದ ತಿಳಿಬೇಕಾದ್ರ ನಿನಗ ಅರಿವು ಬರಬೇಕಾದ್ರ ಏನ್ ಬೇಕ್ರಿಪ್ಪ, ನಮ್ಮ ಒಳಗಿನ ಗರ್ವ ಹೊಡೆದ ಹೋಗುತ್ತಾನ ನಮಗೆಂದು ಅರಿವಾಗೋದಿಲ್ಲ. ಅರಿವಾಗಬೇಕಾದ್ರೆ ಗುರು ಬೇಕಂತ ಹೇಳ್ತಾ ಇದ್ದಾರೆ. ಗುರು ಬೇಕು. ಅರಿವಾದ್ರೆ ಗುರು ನಿನ್ನ ಒಳಗೆ ಹೋಗ್ಬೇಕಾದ್ರ ಅರಿವಾಗಬೇಕು. ಅರಿವಾಗಿದ್ದ ಕರೆ ಇದ್ರ ಗುರು ಏನಂತಾನ, ಹೇ ಭಕ್ತ, ಹೇ ಶಿಷ್ಯ, ನಿನ್ನ ನನ್ನ ನೀ ಹುಡುಕಬೇಡ, ನಿನ್ನನ್ನ ನಾನು ಹುಡುಕ್ತೀನಿ ಓ ಭಕ್ತ ಅಂತಾನ ಪರಮಾತ್ಮ. ಗುರುದೇವ ಹೇಳ್ತಾ ಇದ್ದಾರೆ. ಮತ್ತೆ ಗುರು ದೊಡ್ಡವನು ಅಥವಾ ಹರ ದೊಡ್ಡವನು ಅಂತ ಕೇಳ್ತಾ ಇದ್ದಾರ. ಗುರು ದೊಡ್ಡವನನ್ನು ಎಂದು ನಿನ್ನ ಜೀವನದೊಳಗೆ ಕಳಂಕ ಹತ್ತಲಿಕ್ಕೆ ಸಾಧ್ಯವಿಲ್ಲ. ಗುರು ಸಣ್ಣವ, ದೇವ್ರ ದೊಡ್ಡವಂದ್ರ ನಿನಗ ಕಳಂಕ ಎಂದು ಬಿಡೋದಿಲ್ಲ ಅಂತಾರ. ನಿನಗ ಕಳಂಕ ಎಂದು ಬಿಡೋದಿಲ್ಲ ಅಂತಾರ. ಯಾಕ? ಗುರು ಅಂದ್ರೆ ಎಂತವದಾನ, ತಾಯಿ ದೇವರು, ತಂದಿ ಗುರು ಆಗಿರ್ತಾನ. ದೇವರೇನ್ ಮಾಡ್ತಾರ, ತಾಯಿ ನಿಮ್ಮನ್ನ ಬಾಲ್ಯ ಇದ್ದಾಗ ಜೋಪಾನ ಮಾಡ್ತಾಳ. 9 ತಿಂಗಳ ಹೊತ್ತು ಹೆತ್ತು ಕೂಸಿದ್ದಾಗ ಅದರ ಪೋಷಣೆಗಳೆಲ್ಲ ಮಾಡ್ತಾಳ, ಅದರ ಕರ್ತವ್ಯಗಳೆಲ್ಲ ನಿವಾರಿಸ್ತಾಳ. ಆದ್ರೆ ಒಂದ್ ಸ್ವಲ್ಪ ಕೂಸಿಗೆ ಖರಾಬ್ ಹತ್ತಿದ್ರ ತಂದೆಯನ್ನವ ಎತ್ತುಕೊಳ್ಳೋದಿಲ್ಲ. ನಿಮಗ ಖರಾಬ್ ಹತ್ತಿದ್ರ ಎಷ್ಟು ನಾಮ ನುಡಿದ್ರು ದೇವರು ನಮಗೆ ಭೇಟಿ ಆಗೋದಿಲ್ಲ. ನಿಮ್ಮ ಖರಾಬ ಹೊರಗೆ ಹೋಗೋತನ ಗುರು ನಮ್ಮೊಳಗೆ ಎಂದು ಬರೋದಿಲ್ಲ. ಗುರು ನಮ್ಮೊಳಗೆ ಬರಬೇಕಾದ್ರ ನಮ್ಮೊಳಗಿನ ಖರಾಬ್ ಹೋಗಬೇಕು. ಅರಿವಾದರೆ ನಿನ್ನಂತ ದೇವರಿನ್ನೊಬ್ಬಿಲ್ಲ. ಮೊದಲ ಮನುಷ್ಯನಾದ್ಮೇಲೆ ನಿನಗೆ ಅರಿವಾಗಬೇಕು ಅಂತಾರ. ಪಾಂಡುರಂಗ ಕರು ಪ್ರಥಮ ನಮನ, ದುಸರೇ ಚರಣ ಸಂತಾಚಯ. ಈ ಮನುಷ್ಯನಾಗಬೇಕಾದ್ರ ಏನ್ ಮಾಡೋದ್ರಿ? ವಿಠಲ ವಿಠಲ ಪಾಂಡುರಂಗ ವಿಠಲ. ವಿಠಲ ವಿಠಲ ಪಾಂಡುರಂಗ ವಿಠಲ. ವಿಠಲ 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 ಪಾಂಡುರಂಗ ವಿಠಲ. ವಿಠಲ 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 ಪಾಂಡುರಂಗ ವಿಠಲ. ವಿಠಲ ವಿಠಲ ಪಾಂಡುರಂಗ ವಿಠಲ. ವಿಠಲ ವಿಠಲ ಪಾಂಡುರಂಗ ವಿಠಲ. ಈ ಬಾಯಿಂದ ಏನನ್ನಬೇಕು?
ವಿಠಲ ವಿಠಲ ವಿಠಲ. ವಿಠಲ್ ವಿಠಲ್ ಅಂದ್ರ ನಿನ್ನ ಹೃದಯ ಕಲ್ಲಿದ್ರು ನೀರ್ ಹಾಕ್ತದ. ನಿನ್ನ ಹೃದಯ ನೀರಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಕರುಣೆ ಅನ್ನೋದು ನಿನ್ನ ಹೃದಯ ಆಗ ಬರಬೇಕು. ಹೃದಯನ ಕಲ್ಲೈತಿ, ಕಲ್ಲಿದ್ರೆ ಏನ್ ಮಾಡೋದ? ದೇವ್ರ ಹೆಂಗ ಬೆಟ್ಟ ಆಗ್ತಾನ್ರಿ? ಸತ್ಯ ಕರುಣ. ನಾವು ನಿಜಕ್ಕೂ ಮೊದಲ ಸಂತರಾದವರು ಸತ್ಯ ಮಾತಾಡೋದು ಕಲಿಬೇಕು. ಸತ್ಯ ಎಲ್ಲಿ ತನ ನಮ್ಮ ಬಾಯಾಗ ಬರುವುದಿಲ್ಲ ಅಲ್ಲಿ ಮಠ ದೇವರ ನಮ್ಮ ಬೆನ್ನು ಹತ್ತೋದಿಲ್ಲ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೀತ ಈಸ್ತವ ಮಾಂಕ ಪಾಂಡಶ ಚೈ ಕುಂಪುರ್ವತ ಸಂಜಯ. ಈ ಧರ್ಮಕ್ಷೇತ್ರದೊಳಗ ಹೋಗ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳಿದ ಧರ್ಮರಾಜಾಗ. ಏನಂತ ನೋಡ್ಬೇಕಂತ ಕೇಳ್ತಾ ಇದ್ದಾನ. ಏ ಧರ್ಮ, ಒಂದು ಸುಳ್ಳಾದರೆ ಹೇಳು. ಏನಂತನ್ರಿ? ಬರೇ ಒಂದು ಸುಳ್ಳಾದ್ರೂ ಹೇಳಂತಂದ. ಏನಂದ ಧರ್ಮ? ನನ್ನ ಎಂದ ನಾ ಸುಳ್ಳು ಮಾತಾಡ್ತೀನಿ ಅವತ್ತ ನನ್ನ ಜನ್ಮ ಈ ಭೂಮಿ ಮ್ಯಾಲ ಇರಬಾರದು ಅಂದ. ಏನಂದ? ನಾ ಎಂದ ಸುಳ್ಳು ಮಾತಾಡ್ತೀನಲ್ಲ ಅಂದ ನನ್ನ ಈ ಜನ್ಮ ಭೂಮಿ ಮ್ಯಾಲ ಇರಬಾರ್ದು ಕೃಷ್ಣ ಪರಮಾತ್ಮ ಅಂದ. ಆದ್ರೆ ನಮಗ ಸುಳ್ಳು ಮಾತಾಡೋ ಚಟ ತಗೊಂಡೈತಿ. ಸುಳ್ಳು ಮಾತಾಡೋದು ಚಟ ತಗೊಂಡೈತಿ. ಈ ಚಟ ಎಲ್ಲಿ ತನ ನೀನು ನಿರ್ಮೂಲ ಮಾಡೋದಿಲ್ಲ ಅಲ್ಲಿ ಮಠ ದೇವರು ನಿನಗೆ ಬೆಟ್ಟ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರ? ಸುಳ್ಳು ಅನ್ನೋದು ಎಲ್ಲಿ ಮಠ ನಿರ್ಮೂಲ ಮಾಡೋದಿಲ್ಲ ಅಲ್ಲಿ ಮಠ ನಿನಗೆ ದೇವರ ಭೇಟಿ ಆಗೋದಿಲ್ಲ ಅಂತಾರ ಪುಣ್ಯಾತ್ಮರೇ. ನೀವೇನ್ ತಿಳ್ಕೊಂಡೇವಿ? ಭೂಮಿ ಮೇಲ ನಾವು ಬಂದೇವಿ, ನಮ್ಮ ಸಿರಿ ಸಂಪತ್ತ, ನಮ್ಮ ಮನಿ, ನಮ್ಮ ಗಾಡಿ ಅಂತ ನಿಂತೇವಿ. ನಮ್ಮದನ್ನೋದು ಭೂಮಿ ಮ್ಯಾಲ ಏನು ಇಲ್ಲ. ಇದು ಯಾರ ಸಂಪತ್ತದ? ಜಗತ್ತಿನೊಳಗಿನ ಸಂಪತ್ತ ಎಲ್ಲ ದೇವ್ರದದ. ಈ ಸಂಪತ್ತ ದೇವ್ರದದ. ನಮ್ಮದಂತ ನಾವು ಕುಂತೇವಿ. ಪರಮಾತ್ಮ ಏನಂತಾನ? ನಂದನ್ನೋದು ಎಲ್ಲಿ ತನ ಹೋಗೋದಿಲ್ಲ ಅಲ್ಲಿ ತನ ನಿನಗೆ ಜ್ಞಾನ ಆಗೋದಿಲ್ಲ. ಜ್ಞಾನನ ಆಗಕ್ಕೆ ಸಾಧ್ಯನೇ ಇಲ್ಲ. ಮೊದಲ ನಂದನ್ನೋದು ಹೋದಾಗ ಮಾತ್ರ ನಿನಗೆ ಜ್ಞಾನ ಆಗ್ತದೆ ಪುಣ್ಯಾತ್ಮ. ನೀವೆಲ್ಲರೂ ಮನೆ ಒಳಗೆ ಕುಂತು ಕೇಳ್ತಾರಲ್ಲ, ಇಲ್ಲಿ ಏನಂತಾರ? ನಮ್ಮ ಮನೆ, ನಮ್ದು ಶ್ರೀಮಂತಿಕೆ. ನಾಳೆ ಹೋಗುವಾಗ ನಿಮ್ಮ ಶ್ರೀಮಂತಿಕೆನು ನಿಮ್ಮ ಬೆನ್ನ ಹತ್ತಿ ಬರೋದಿಲ್ಲ, ನಿಮ್ಮ ಮನೆ ಮಾರು ಬರೋದಿಲ್ಲ, ನಿಮ್ಮ ಹೆಂಡರ ಮಕ್ಕಳು ಬರೋದಿಲ್ಲ. ಇಲ್ಲೇನಂತಾರ? ಸಂತ ತುಕಾರಾಮ್ ನಿರೂಪಣೆ ಕೊಡ್ತಾ ಇದ್ದಾರ. ನೀನು ಪರದೇಶಿ ಆಗ್ತಿ ಒಂದು ದಿನ. ಏನಾಗ್ತಿ? ಒಂದು ದಿನ ಪ್ರದೇಶಿ ಆಗ್ತಿ, ಪರದೇಶಿ ಆಗ್ತಿ. ಪರದೇಶಿ ಯಾವಾಗ ಆಗ್ತೇವ್ರಿ? ತಂದಿ ಸತ್ರು ಪ್ರದೇಶಿ ಅಲ್ಲ, ತಾಯಿ ಸತ್ರು ಪ್ರದೇಶಿ ಅಲ್ಲ, ಬಂಧು ಬಳಗ ಸತ್ರು ಪ್ರದೇಶಿ ಅಲ್ಲ. ನಿನ್ನ ಸಂಪತ್ತ ನಿನ್ನ ಕೈ ಬಿಟ್ಟು ಹೋದ್ರು ನೀ ಪರದೇಶಿ ಅಲ್ಲ. ದೇವರನ್ನ ಎಂದ ಕೈ ಬಿಟ್ಟು ಹೋಗ್ತಿದಿ ಅವತ್ತು ನೀ ಪರದೇಶಿ ಆಗ್ತಿ ನೋಡು ಅಂತ ಹೇಳ್ತಾರ. ದೇವರ ನಾಮ ನಿನ್ನ ಬಾಯಾಗ ಯಾವಾಗಿಲ್ಲ, ದೇವ್ರ ನನ್ನಂತೆಲಿಲ್ಲ ಅಂತ ಯಾವಾಗ ಅಂತಿದಿ ಅವತ್ತು ನೀ ಪರದೇಶಿ ಆಗತ್ತೀವ ಹುಚ್ಚ ಅಂತ ಹೇಳ್ತಾರ. ಅವತ್ತು ನೀ ಪರದೇಶಿ ಆಗ್ತಿದಿ. ಸತ್ಯ ಮುಂದೇನ್ರಿ? ಕರುಣ. ಕರುಣ ಅಂದ್ರ ಉಪ್ಪು ನೀರಾಗ ಹೋಗೋದು ಹೆಂಗ ಅರಳಿ ಹೋಗ್ತದೋ, ನಿನ್ನ ದೇವರನ್ನ ನೋಡಿದ್ರೆ ನಿನ್ನ ಹೃದಯ ಅರಳಿ ಹೋಗಿರಬೇಕಂತ ಹೇಳ್ತಾ ಇದ್ದಾರೆ. ಹೃದಯ ಅರಳಿ ಹೋಗಿರಬೇಕು. ಈ ಹೃದಯ ಅರಳಿದ್ದಿದ್ರೆ ಪರಮಾತ್ಮ ಏನಂತಾನ? ನನಗಿಂತವನ ಬೇಕು ಭಕ್ತ ಅಂತಾನ. ಎಂತವ? ಇಂಥವ ನನಗ ಭಕ್ತ ಬೇಕಂತಾನ. ನಿಷ್ಠಾವಂತ ಭಾವ ಭಕ್ತ ಸಾಧಾರಣ. ನಿಷ್ಠಾವಂತ ಭಾವ ಭಕ್ತ ಸಾಧಾರಣ. ನಿರ್ಧಾರ ವಾರ್ಮ ತೂಪನಾಯ ನಿರ್ಧಾರ
ನಿತ್ಯಮ ನಿತ್ಯಾಳ ವಿಠಲ ವಿಶ್ವಾಸ ನಿತ್ಯಮ ನಿತ್ಯಾಳ ವಿಠಲ ವಿಶ್ವಾಸ ನಿತ್ಯಮ ನಿತ್ಯಾಳ ವಿಠಲ ವಿಶ್ವಾಸ निष्ठावंत भाव बच्चाचे स्वधर्म निर्धार हे वर्म चुको नया ನಿಷ್ಠಾವಂತ ಭಾವ ಅಂದ್ರ ನಮ್ಮ ಪ್ರಾಣ ಹೋದರು ಹೋಗಲಿ ಯಾವಾಗಿದ್ರು ಒಂದು ದಿನ ಹೋಗುವುದದ ನಾ ದೇವರನ್ನ ಎಂದು ಬಿಡೋದಿಲ್ಲ ಹೇ ಕರುಣಾ ಸಾಗರ ಅಂದಾರ ನಿನಗ ಹೇ ದೇವ ದಯಾಳ ಅಂದಾರ ನಿನಗ ಅನಾಥ ನಾಥನಂದಾರು ನಿನಗ ಬಡವರ ಬಾಂಧವನ ಅಂದಾರು ನಿನಗೆ ನಾದ ಬ್ರಹ್ಮನ ಅಂದಾರು ನಿನಗ ಪರಮಾತ್ಮ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ ನನ್ನ ಮನಸ್ಸಿನಾಗ ನೀ ಇರ್ಲಿಲ್ಲ ಅಂದ್ರ ಈ ಜೀವನ ವ್ಯರ್ಥದ ವ್ಯರ್ಥ ನನ್ನ ವ್ಯರ್ಥ ಹೋಗದಂತೆ ಮಾಡು ಅಂತ ಕೇಳ್ತಾ ಇದ್ದಾರೆ संत समागम सर्वे भावे हरे भक्त समागम सर्वे भावे हरे ನಮ್ಮ ನಿಮ್ಮ ಬಾಳ್ ಹೆಂಗಿರ್ಬೇಕ್ರಿ ಅಂತ ಕೇಳ್ತಾರೆ ಇಲ್ಲಿ ಮಾತನಾಡೋರು ಭಕ್ತ ಸಮಾಗಮ ಸರ್ವೇ ಭಾವೆ ಹರೆ ಹೇಳವರ್ದು ಕೇಳವರ್ದ ಮನಸ್ಸ ಒಂದಾಗಿರ್ಬೇಕಂತ್ರಿ ಮಹಾರಾಜ್ ಒಂದ ಉಕ್ಕ ಕಬ್ಣ ಹಿಡ್ಕೊಂತದಿಲ್ಲ ಉಕ್ಕು ಕಬ್ಣ ಹೆಂಗ್ ಹಿಡ್ಕೊಂತದಲ್ಲ ಭಕ್ತರ ಭಾವ ಸಂತರ ಭಾವ ಒಂದಾಗಿರಬೇಕು ಅಂದ್ರ ಇಲ್ಲೇನಂತಾರ ಜೀವ ಶಿವ ಸಮ ಜೀವ ಶಿವ ಅಂದ್ರ ನೀರು ಉಪ್ಪಿನೊಳಗೆ ಹೋಗೋದು ಹೆಂಗ ಕರೆಕ್ಟ್ ಅದಲ್ಲ ಭಕ್ತರ ಭಾವ ಸದ್ಭಕ್ತರ ಭಕ್ತರ ಭಾವ ಭಕ್ತ ಸಮಾಗಮ ಸರ್ವ ಭಾವೆ ಹರಿ ಭಾವ ಅಂದ್ರ ಹೇಳ್ತಾ ಇದ್ದಾರೆ 4 ವೇದ 6 ಶಾಸ್ತ್ರ 18 ಪುರಾಣ ತಿಳ್ಕೊಂಡ್ರು ಕೂಡ ನೀನು ಬಾವಿಲಿಲ್ಲ ಅಂದ್ರ ಭಕ್ತಿ ಏನಾಗ್ತದ ವ್ಯರ್ಥ 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 ಭಕ್ತಿಗೆ ತಾಯಿ ಯಾರ್ರಿ ಭಯ ಅದಾಳ ಮತ್ತ ಭಕ್ತಿಗೆ ಮಗಳು ಯಾರು ಭಕ್ತಿಗೆ ತಾಯಿ ಭಯ ಅದಾಳ ಮತ್ತ ಭಕ್ತಿಗೆ ಮಗಳು ಯಾರಂದ್ರ ವಿರಕ್ತಿ ಅದಾಳ ವಿರಕ್ತಿ ಯಾರ ಭಕ್ತಿ ಮಾಡ್ತಿರಲ್ಲ ಅವ್ರ ಮನೆ ಒಳಗ ನಾನು
ಕೆಲಸ ಮಾಡವ ಅಂತಾಳ ವಿರಕ್ತಿ. ಈ ವಿರಕ್ತಿ ಬರಬೇಕಾದ್ರ ಭಗವಂತನ ಪ್ರಾಪ್ತಿ ಆಗಬೇಕಂತಾರ. ಭಗವಂತನ ಪ್ರಾಪ್ತಿ ಆಗಬೇಕಾದ್ರ ಏನ್ ಬೇಕ್ರಿ? ಚಿತ್ತ ವೃತ್ತಿ ಆಗಬೇಕು. ಯಾವುದು? ಚಿತ್ತ ವೃತ್ತಿ ಆಗಬೇಕು. ಚಿತ್ತ ವೃತ್ತಿ ಆಗ್ಲಿಲ್ಲ ಅಂದ್ರ ನೀನ ಏನಂತಾರಲಿ ಸಂತರು ಪುಣ್ಯಾತ್ಮರೇ, ಭಕ್ತಿ ಮಾಡೋದು ಮೊದಲಲ್ಲ, ನೀವು ಭಕ್ತಿ ತಿಳ್ಕೋದು ಮೊದಲಲ್ಲ. ನಿಮಗೆ ಯಾವ್ದು ತಿಳಿದಿರ್ಬೇಕಂದ್ರ ಭಕ್ತಿ ಮರ್ಮ ತಿಳಿದಿರ್ಬೇಕು. ಭಕ್ತಿ ಮರ್ಮ, ಭಕ್ತಿ ಮರ್ಮ. ಭಕ್ತಿ ಹೆಂಗ್ ಮಾಡ್ತಾರೆ ಸಂತರು, ಅದ್ರೊಳಗೆ ಏನು ಉಲ್ಲೇಖ ಮಾಡ್ಯಾರ ಅನ್ನೋದು ಭಕ್ತಿ ಮೂಲತ ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಮೂಲ ಮರ್ಮ ಎಂದಿಗೆ ತಿಳಿಯೋದಿಲ್ಲ. ನೀ ಎಷ್ಟು ಓದಿದ್ರು ಅದು ಜ್ಞಾನ ಆಗೋದಿಲ್ಲ ಅಂತಾರ. ಎಷ್ಟು ಓದಿದ್ರು ಜ್ಞಾನ ಆಗೋದಿಲ್ಲ. ಜ್ಞಾನ ಆಗ್ಬೇಕಾದ್ರೆ ಭಕ್ತಿಯ ಮೂಲ ಭಕ್ತಿ ಮರ್ಮ. ಭಕ್ತಿ ಮರ್ಮ ತಿಳಿಬೇಕಾದ್ರೆ ನಿನ್ನ ಒಳಗಿನ ವರ್ಮ ಹೋಗೋತನ ಮರ್ಮ ಗೊತ್ತಾಗೋದಿಲ್ಲ. ನಾನನ್ನು ಮರ್ಮ ಬಹಳ ದೊಡ್ಡದೈತ್ರಿ ಪುಣ್ಯಾತ್ಮರೇ. ನಾನನ್ನು ವರ್ಮ ಬಹಳ ದೊಡ್ಡದಲ್ಲ. ಈ ವರ್ಮ ಎಲ್ಲಿ ತನ ಕಡದ್ ಹಾಕೋದಿಲ್ಲ ನಿನ್ನ ಮನಸ್ಸಿನಿಂದ, ಅಲ್ಲಿ ತನ ನಿನಗೆ ದೇವರ ಭೇಟಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ತನ ದೇವರ ಭೇಟಿ ಆಗೋದಿಲ್ಲ. ನಾವಿಲ್ಲಿ ಸಂತರ ಶರಣರದಾರ ಎಷ್ಟೋ ಮಂದಿ ಕೇಳತ್ತಾರ ತಿಳ್ಕೊರಿ. ನಮ್ಮದು ಮನೇನ ಶಾಶ್ವತ ಅಂತ ನೀವು ಕುಂತಿರಬಹುದು. ಈ ಕುಂದಗೋಳ ತಾಲೂಕಲ್ರಿ, ಧಾರವಾಡ ಜಿಲ್ಲಾ ಅಲ್ಲ. ಒಂದು ದಿನ ಈ ಶರೀರ ಜಗತ್ತ ಬಿಟ್ಟು ಹೋಗ್ತದ. ನಾವಿಲ್ಲಿ ನಡೆಯುದಿಲ್ಲ ಅಂತ ನಾವು ತಿಳ್ಕೊಂಡೇವಿ. ನೀವು ಖಾಲಿ ಮಾಡಿದ್ರೆ ಮತ್ತೊಬ್ರು ಬರೋರದಾರ ಇಲ್ಲಿ. ನೀವ್ ಹೆಂಗ ಖಾಲಿ ಮಾಡಿ ಹೋಗ್ತಿರಲ್ಲ ಹಂಗ ಮತ್ ಹಿಂದಿಂದ ಬರೋರದಾರ. ಆದ್ರೆ ನಾವೇನಂತ ತಿಳ್ಕೊಂಡಿರ್ಬೇಕು, ಒಂದು ದಿನ ಹೋಗವ್ರ ಅದೇವಂತ ತಿಳ್ಕೊಂಡಿರ್ವಿ. ಮಹಾರಾಜ್ರ ನಮಗೇನು ತಿಳಿಲಿಲ್ಲ ಅಂದ್ರ ಒಂದು ದಿನ ನಾವು ಸಾಯವ್ರ ಅದೇವಿ. ಸಾಯವ್ರ ಅದೇವಂತ ತಿಳ್ಕೊಂಡ್ರ ಮನುಷ್ಯನಿಗೆ ಜ್ಞಾನ ಪ್ರಾಪ್ತಿ ಆಗ್ತದ ಅಂತ ಹೇಳ್ತಾರೆ. ಜ್ಞಾನ ಪ್ರಾಪ್ತಿ ಆಗ್ತದ. ನಾವು ಸಾಯವ್ರ ಅದೇವಂದ್ರ ಯಾಕೆ? ಮನುಷ್ಯ ಎದಕ್ಕೂ ಹೆದರವನಲ್ಲ, ಆದ್ರೆ ಸಾವಿಗೆ ಹೆದರ್ತಾನ್ರಿ. ಸಾವಿಗೆ ಹೆದರ್ತಾನ ಮನುಷ್ಯ. ಯಾವಾಗ ಹೆದರ್ತಾನ, ಯಾವಾಗ ಭಯ ಬರ್ತದೋ ಭಕ್ತಿ ನಿನ್ನ ಹೃದಯದೊಳಗ ಉಲ್ಲೇಖ ಆಗ್ತದ ನೋಡು ಅಂತ ಹೇಳ್ತಾ ಇದ್ದಾನೆ. ಭಕ್ತಿ ನಿನ್ನ ಹೃದಯದೊಳಗ ಉಲ್ಲೇಖ ಆಗ್ತದ. ಅವಾಗ ಭಗವಂತನ ಮ್ಯಾಲ ಪ್ರೇಮ ಬರ್ತದ. ದೇವರನ್ನ ಒಲಿಸ್ಕೋಬೇಕಾದ್ರ ನೀವು ಬಂಗಾರ ಕೊಟ್ಟರು ದೇವರ ಒಲಿಯವನ್ನಲ್ಲ. ನಿಮ್ಮ ಸಿರಿ ಸಂಪತ್ತು ಕೊಟ್ಟು ದೇವರ ಒಲಿಯವನ್ನಲ್ಲ. ಎದಕ್ ಒಲಿತಾನ್ರಿ ದೇವ್ರ? ಇಲ್ರಿ ನಮ್ಮ ಟ್ರಾಕ್ಟರ್ ಐತಿ ತಗೊಂಡ್ ಹೋಗ್ರಿ ಅಂದ್ರೆ ಒಲಿತಾನ? ಇಲ್ಲ, ಖಾಲಿ ಅದ. ದೇವರ ಒಲಿತಾನೆ ಯಾವಾಗ ಅಂತ ಕೇಳಿದ್ರ ಏನ್ ಹೇಳ್ತಾರಿಲ್ಲಿ? ಕೈಸಾ ಪ್ರೇಮ ಭಾವ. ನಿನ್ನ ಭಾವದಿಂದ ನನಗೆ ಪ್ರೇಮ ಮಾಡಿದ್ರೆ ಸಾಕು ಪುಣ್ಯಾತ್ಮ. ನನ್ನ ಮ್ಯಾಲ ನೀ ಪ್ರೇಮ ಮಾಡಿದ್ರೆ ಸಾಕು, ನಿನ್ನ ಕೈವಾರಿ ಅದೇನು ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ. ನಿನ್ನ ಕೈವಾರಿ ಅದೇನೆ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಹಿಂದ ಕಾಯವನು ನಾನೇ, ಮುಂದು ಕಾಯವನು ನಾನೇ. ನಾನು ಎಂತವನು ಅದೇನೇ ದೇವರಂತ ಕೇಳಿದ್ರ ಏನ್ ಹೇಳ್ತಾನ ಪರಮಾತ್ಮ? ಮೊಗಲದ ಅಗಲ, ಜಗತ್ತಿನ ಅಗಲ, ನಂದು ಒಂದು ಚರಣ ಮೂರ ಲೋಕಕ್ಕಿಂತ ದೊಡ್ಡದಿರುವುದು. ಮತ್ತ ದೇವರ ಇಷ್ಟು ದೊಡ್ಡವನ್ ಇದ್ಲ ಅಲ್ಲ, ನಮಗೆ ಹೆಂಗ ಹೊಲಸ್ಕೋದ್ರಿ? ನಾವ್ ಹೆಂಗ ಹೊಲಸ್ಕೋದು ಅಂತ ದೇವ್ರೇನಂತಾನ? ಭಾವದಿಂದ ನನಗ ಪ್ರೇಮ ಮಾಡೋ ಭಕ್ತ, ನನಗ ನೀ ಪ್ರೇಮ ಮಾಡಿದ್ರ ನನ್ನ ಸಲುವಾಗಿ ಏನಂತಾನ ದೇವ್ರು? ನೀನು ಭೂಮಿ ಅಂತ ಹತ್ತವರು ಕೋಟಿ, ಮಣಿ ಅಂತ ಹತ್ತವರು ಕೋಟಿ, ಹೆಂಡರಂತವರು ಕೋಟಿ, ಶ್ರೀಮಂತಿಕೆ ಬರ್ಲಂತವರು ಕೋಟಿ, ನನಗತ್ತವರ ಯಾರ ಅದೀರಿ ಅಂತಾರ ತುಕಾರಾಮ. ಪಾಂಡುರಂಗ, ನನಗಾಗಿ ಹತ್ತವ್ರು ಯಾರದಿರು ಅಂತ ಕೇಳ್ತಾ ಇದ್ದಾನ ತುಕಾರಾಮ್ ಅಂತಾನ. ದೇಯ ಜಾವೋ ಅಥವಾ ರಾವೋ, ದೇಯ ಜಾವೋ ಅಥವಾ ರಾವೋ, ದೇಯ ಜಾವೋ
अथवा रावो तेरा जाओ पांडुरंगा दृढ़ भावो पांडुरंगा दृढ़ भावो तेरा जाओ अथवा रावो तेरा जाओ अथवा रावो तेरा जाओ अथवा रावो तेरा जाओ तुकाराम ನಿರೂಪಣೆ ಕೊಡ್ತಾ ಇದ್ದಾನೆ ಏನಂತ ದೇಹ ಜಾವೋ ಅಥವಾ ರಾವೋ ಪಾಂಡುರಂಗಿ ದೃಢಭಾವೋ ಹೇ ಭಗವಂತ ನಿನ್ನ ಕಡೆ ನಾನು ನಿನಗಾಗಿ ಅತ್ತವನ ನಾನು ಹೆಂಡರಂತ ಅತ್ತವನಲ್ಲ ಮಕ್ಕಳಂತೂ ಅತ್ತವನಲ್ಲ ನನ್ನ ಸಿರಿ ಸಂಪತ್ತು ಎಷ್ಟಿತ್ತಂತ ಕೇಳಿದ್ರ 7 ಜಲಮದಾಗ ತಿಂದ್ರು ಉಳಿತಿತ್ತಂತ್ರಿ ತುಕಾರಾಮನ ಮನೆಯಾಗ ಸಿರಿ ಸಂಪತ್ತು ತುಕಾರಾಮ ಸಿರಿ ಸಂಪತ್ತು ಕಡೆ ನೋಡ್ಲಿಲ್ಲ ಸಿರಿ ಸಂಪತ್ತು ಅನಿತ್ಯ ಅದ ನೀನ ಶಾಶ್ವತ ಆದಿ ಅಂತ ಕೇಳಿದಳು ನೀನು ಶಾಶ್ವತ ಆದಿ ನೀನಿಲ್ಲದ ಸಂಪತ್ತು ತಗೊಂಡ ನಾ ಏನ ಮಾಡ್ಲಿ ನನ್ನ ದೇಹ ಹೋದ್ರು ಕೂಡ ನಿನ್ನ ನೆನಪು ನನಗೆ ಹೋಗಬಾರದು ಅಂತ ಕೇಳಿದ ಪಾಂಡುರಂಗನ ನಿನ್ನ ನೆನಪು ಹೋಗಬಾರ್ದ ನನಗ ನಿನ್ನ ನೆನಪು ನನಗ್ ಹೋಗಿದ್ದ ಕರೆ ಇದ್ರ ಏನ್ ಹೇಳ್ತಾನ್ರಿ ತುಕಾರಾಮ ನಿನ್ನ ನೆನಪು ನನಗೊಂದ ನಿಮಿಷರ ಹೋಗಿದ್ದ ಕರೆ ಇದ್ರ ಅದು ನಿನ್ನ ನೆನಪಿನಾಗ ಬರೀ ಒಂದ ನಿಮಿಷ ಹೋಗಿದ್ದ ಕರೆ ಇದ್ರ ಹೋಗು ಕೊಡ್ದ ನನ್ನ ಪ್ರಾಣ ಹೋಗ್ಲಿ ಅಂದ ಏನಂದಾರಿ ನನ್ನ ಪ್ರಾಣ ಹೋಗ್ಲಿ ಆದ್ರೆ ನಿನ್ನ ಮರವು ನನಗಾಗ್ಬಾರ್ದು ನಿನ್ನ ಮರವಾಗಿದ್ದ ಕರೆ ಇದ್ರ ನನ್ನ ಜೀವ ಈ ಭೂಮಿ ಮ್ಯಾಲ ಉಳಿಬಾರ್ದು ಅದಕ್ಕೇನಂತಾರ ತುಕಾರಾಮ ದೇಹ ಜಾವು ಅಥವಾ ರಾವು ಪಾಂಡುರಂಗಿ ದೃಢಭಾವು ದೃಢಭಾವ ಹೆಂಗಿರ್ಬೇಕ್ರಿ ಜ್ಞಾನೇಶ್ವರ ಮೌಲ್ಯವ್ರು ಹೇಳ್ತಾರ ಏಕತತ್ವ ನಾಮ ದೃಢ ದರಿ ಮಣ ಹರಿಶಿಕರಣ ಈಲ ತುಜೆ ಜ್ಞಾನೇಶ್ವರ ಮೌಲ್ಯ ಅವರು ಹಿಂಗ ತಿಂಡಿ ಒಯ್ಯುವಾಗ ಎಂತ ದೃಢವಾಗಿತ್ತಂದ್ರ ಒಂದು ಹೆಣ್ಣು ಮಗಳು ಆ ಹೆಣ್ಣು ಮಗಳಿಗೆ ಒಬ್ಬ ಗಂಡ ಪುತ್ರ ಇದ್ದ ಅಂದ್ರ ಒಂದ್ 5-6 ವರ್ಷದ ಬಾಲಿದ್ದ ಆ ತಾಯಿ ಏನಂದ್ರ ಆ ಸಂತರು ಶರಣರಂದ್ರ ಆ ದೇಹ ಭಾವನ ಮರ್ತು ಬಿಡ್ತಿದ್ರಿ ಆಕೆ ದೇಹ ಭಾವ ಮರ್ತು ಬಿಡ್ತಿದ್ವು ಯಾವಾಗ ಸಂತ ಜ್ಞಾನೇಶ್ವರ ಮೌಲ್ಯ ಅವರು
ರಾಮಕೃಷ್ಣ ಹರಿ ಜಯ ಜಯ ರಾಮಕೃಷ್ಣ ಹರಿ ರಾಮಕೃಷ್ಣ ರಾಮಕೃಷ್ಣ ಹರಿ ಜಯ ಜಯ ರಾಮಕೃಷ್ಣ ರಾಮಕೃಷ್ಣ ಹರಿ ಜಯ ಜಯ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಜಯ ನಿವೃತ್ತಿ ಜ್ಞಾನೇಶ್ವರ ಸೋಪಾನ್ ಮುಕ್ತಾಬಾಯಿ. ಇಲ್ಲೇನಂತಾರ್ರಿ, ಯಾವಾಗ ಹಿಂಗ ಅನ್ಕೊಂತ ಹೊಂಟಿದ್ರು ಆ ತಾಯಿ ಜಳಕವನ್ನು ಮಾಡ್ತಿದ್, ಸ್ನಾನವನ್ನು ಮಾಡ್ತಿದ್ಲು ಬಚ್ಚಲದೊಳಗ. ಆ ಕೂಸು ಹೋಗಿ ಹೇಳ್ತಂತ, ಅವ್ವ ಸಂತರು ಬಂದಾರ ಅಂತ ಹೇಳ್ತಂತ್ರಿ. ಅವಾಗ ಏನ್ ಮಾಡಿದ್ರಿ ಆ ತಾಯಿ, ಸಂತರಂದ್ರೆ ನನ್ನ ಪ್ರಾಣ ಅಂತ ಹೇಳಿದ್ರಂತ್ರಿ ತಾಯಿ. ಸಂತರಂದ್ರೆ ನನ್ನ ಪ್ರಾಣ ಅಂತ ಯಾವಾಗ ಅನ್ಕೊಂಡು ಹಂಗ ಬೋಡಿ ಬಂದು ನಿಂತಿದ್ಲಂತ ಜ್ಞಾನೇಶ್ವರ ಮೌಲ್ಯ. ಜ್ಞಾನೇಶ್ವರ ಮೌಲ್ಯ ಹುಟ್ಟು ಮರ ಹೆಂಗಿತ್ತಲ್ಲ ಹಂಗ ಬಂದು ನಿಂತಿದ್ಲಂತ್ರಿ ಪುಣ್ಯಾತ್ಮರೆ. ಅದಕ್ಕೆ ಏನಂತಾರ, ಏಕ ತತ್ವ ನಾಮ ದೃಢ ಧರಿ ಮನ ಹರಿಷಿ ಕರಣ ಇಲ್ಲ ತುಜೆ. ಯಾವಾಗ ಜ್ಞಾನೇಶ್ವರ ಮೌಲ್ಯ ಅವ್ರು ಓಡಿ ಬರೋದನ್ನ ನೋಡಿ ಏನ್ ಮಾಡಿದ್ರ, ಆಶೀರ್ವಾದ ಮಾಡಿದ್ರ. ಆಕೆಗೆ ಏನಾಗಿತ್ತಂದ್ರ ಪಿತಾಂಬರ ಸೀರೆ ಉಟ್ಕೊಂಡು ಬಂದಂಗಾಗಿತ್ತು ಎಲ್ಲ ಜನದ ಕಣ್ಣಾಗ ಏನಾಗಿತ್ತ, ಪಿತಾಂಬರ ಸೀರೆ ಉಟ್ಕೊಂಡು ಬಂದಾಳ. ಏನ್ ಅನಿಸಿತ್ತು, ಆದ್ರೆ ಎಂತ ಭಾವ ಇತ್ತಂದ್ರ ಮರೆತು ಓಡಿ ಬಂದು ಬಿಟ್ಟಿದ್ರು. ಅದಕ್ಕೆ ಎಂತ ಭಾವ ಇರ್ಬೇಕು. ನೀವೆಲ್ಲ ಬಂದೇವಿ ಇಲ್ಲಿ ಹರಿಮಂದಿರಕ್ಕ. ಎಂತ ಭಾವ ಇರ್ಬೇಕಂದ್ರ ಮನೆ ಕಡೆ ಹೋಗು ಭಾವ ಇರಬಾರದು. ಮನೆ ಕಡೆ ಹೋಗು ಭಾವ ಇತ್ತಂದ್ರ ಏನಾಗ್ತತ್ರಿ, ಒಂದ ಕಿಲಿಕಾಯಿ ಐತಿ, ಆ ಕಿಲಿಕಾಯಿಗೆ ಒಂದು ಚಾವಿ ಐತಿ. ಆ ಚಾವಿ ಹೆಂಗೈತ್ರಿ, ಓಪನ್ ಮಾಡಾಕು ಒಂದ ಚಾವಿ ಅಲ್ಲ, ಲಾಕ್ ಮಾಡಾಕು ಒಂದ ಚಾವಿ. ಇಲ್ಲಿ ಬಂದಿರಲ್ಲ ನೀವು ಮನೆ ಕಡೆ ಹೋಗು ಇದು ಅಂದ್ರ ಒಂದು ಕಿಲಿಕಾಯಿಗೆ ಒಂದು ಹೆಂಗ ಚಾವಿ ಐತಲ್ಲ, ಈ ಶರೀರಕ್ಕೊಂದು ಮನಸ್ಸು ಐತಿ. ಆ ಮನೆ ಕಡೆ ಲಾಕ್ ಮಾಡ್ರಿ. ಇಲ್ಲಿ ಬಂದಿರಲ್ಲ, ಇತ್ತಾಗ ಓಪನ್ ಮಾಡಿದ್ದ ಕರೆ ಇದ್ರ ದೇವರ ನಿಮ್ಮನ್ನ ಬಿಟ್ಟು ನಾ ದೂರ ಇಲ್ಲ ಅಂತ ನಾನು ದೂರ ಇಲ್ಲ ನೋಡು ಅಂತ. ಎಂತ ಭಾವ ಇರ್ಬೇಕಂದ್ರೆ ಇಂಥ ಭಾವ ಇರಬೇಕು. ಇಂಥ ಸದ್ಗತಿಯನ್ನ ನಾವು ಪಡಿಬೇಕಾದ್ರ, ಭಗವಂತನಿಂದ ಸದ್ಗತಿ ಪಡಿಬೇಕಾದ್ರೆ ಏನು ಹೋಗ್ಬೇಕು ನಮ್ಮಲ್ಲೇ, ಅಹಂಕಾರ ಹೋಗ್ಬೇಕು. ಅಹಂಕಾರ ಹೋಗದೆ ಓಂಕಾರ ಎಂದು ಪ್ರಾಪ್ತಿ ಆಗೋಲ್ಲ. ಅಹಂಕಾರ ಬಾಬಾಹಂಕಾರ ನಿಶಿಘನದ ಗುರುವಚನ ಪುಡಲೆ ಪಹಾಟ. ಹೆಂಗ ಗುರುವಚನ ಅದ ಅಂತ ಕೇಳಿದ್ರ ಪುಣ್ಯಾತ್ಮರೇ, ಕಂಬಾರ ಶಾಲೆ ಒಳಗ ಒಂದ ಕಬ್ಬಣ ನೀವು ಒಲಿ ಒಳಗಿಟ್ಟಿರ್ತೀರಿ. ಅದನ್ನ ಕಡಿಲಾಕ ಏನ್ ಬೇಕಾಗ್ತದ, ಒಂದ ಗಣ್ಣು ಚಾಣ ಬೇಕಾಗ್ತದ. ಏನಿಲ್ರಿ, ಏನ್ ಕೈಲೇ ಕಡಿತೀರಾ? ಇಲ್ಲ. ಒಂದು ಗಣ್ಣ ಚಾಣದಿಂದ ಯಾವಾಗ ಹೆಂಗ ತುಂಡು ಹರಿಸ್ತೀರಲ್ಲ, ನಿಮ್ಮ ಒಳ್ಳೆ ಮನಸ್ಸಿದ್ರ ನಿಮ್ಮ ಅಹಂಕಾರ ತುಂಡು ಹರಿಸ್ತದ ಅಂತ ಹೇಳ್ತಾರ. ಅಹಂಕಾರ ತುಂಡು ಹರಿಸ್ತದ. ಬಾಬಾ ಅಹಂಕಾರ ನಿಶಿಘನದ ಗುರುವಚನ ಕುಡಲಿ ಪಾಠ. ಗುರುವಚನ ಗುರು ಮಂತ್ರ ಯಾರ ಬಾಯಿ ಒಳಗದ ಅದೇನ್ ಮಾಡ್ತದ, ಯಾರಲ್ಲಿ ಗುರುವನ್ನು ಶಬ್ದ ಅದ. ಅದಕ್ಕೆ ಬಸವಣ್ಣವ್ರ ಏನಂತಾರ, ಸತ್ಯವ ದೇವಲೋಕ
ಮಿಥ್ಯವೇ ಮೃತ್ಯ ಲೋಕ. ಯಾರ ಬಾಯಿ ಒಳಗ ಗುರು ಮಂತ್ರ ಅದ ಅದು ವೈಕುಂಠ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತದೆ. ಯಾರ ಬಾಯಿ ಒಳಗ ಮಂತ್ರ ಅವಕಾಶವಿಲ್ಲೋ ಅದು ಮೃತ್ಯು ಲೋಕದೊಳಗ ಸೆಳೀತದ. ಅಹಂಕಾರ ಅಹಂಕಾರ ಹೋಗದೆ ಓಂಕಾರ ಎಂದು ಪ್ರಾಪ್ತಿ ಆದಿತ್ತು ಅಂತಾರ ತುಕಾರಾಮ್ರು. ಓಂಕಾರ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅಹಂಕಾರ ಕಳ್ಕೋಬೇಕು ಹಂಗ್ರಿ ಹಂಗಾರ. ಈ ಲವಂಗ ಹೇಳ್ತೀವಲ್ಲ ನಾವು ನೀವು ಸಂತ್ರ ನಾವ್ ಹೇಳ್ತೇವ್ರಿ ಬಾಳ ಬಂಗ್ ಕಲ್ತೇವಿ ಅಂತೇವಲ್ಲ ಅದ ಅಹಂಕಾರ. ತುಕಾರಾಮ್ರು ಏನಂತಾರ, ಅವರು 5,01,34,000 ರಚನೆ ಮಾಡಿದ್ರ ನಾ ಬರ್ದೀನಿ ಅನ್ನೋದು ಬರ್ಲಿಲ್ಲ ಅವ್ರ ಮನಸ್ಸಿನಾಗ. ಏನಂತ ಹೇಳ್ತಾರ, ನಾ ಬರ್ದೀನಿ ಅನ್ನೋದು ಬರ್ಲಿಲ್ಲ ಅಂತ ಮನಸ್ಸಿನಾಗ. ನಮಗ್ ನಿಮ್ಗ 4 ಹವಂಗ್ ಕಲ್ತ್ರ ನಾವ್ ಎಷ್ಟು ದೊಡ್ಡವ್ರ ಅಂತ ನಾವ್ ಅಂತೀವಿ. ನಮ್ ಅಹಂಕಾರ ಹೆಂಗ ಬಿಟ್ಟಿತ್ತು, ಅಹಂಕಾರ ಬಿಡದೆ ಎಂದು ಮನುಷ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯನ ಆಗೋದಿಲ್ಲ ನೋಡು. ಸೂರ್ಯನಾರಾಯಣ ತ್ರೇತಾಯುಗ ದ್ವಾಪಾರ ಯುಗ ಕಲಿಯುಗ ಜಗತ್ತಿಗೆ ಬೆಳಕು ಮಾಡ್ಕೊಂಡು ಬಂದ. ಆ ಇಷ್ಟು ಬೆಳಕು ಮಾಡಿದಂತ ಸೂರ್ಯನಾರಾಯಣ ಅಂತಾರಂತ. ಇವತ್ತಿನವರೆಗೂ ನಾನು ಮನಸ್ಸಿನಾಗ ಬೆಳಕು ಮಾಡೇನಿ ಅಂತ ಬಂದಿಲ್ಲಂತ ಮಹಾರಾಜ್ರ. ಸೂರ್ಯನಾರಾಯಣಿಗೆ ನಾ ಇನ್ನೂ ಜಗತ್ತಿನಾಗ ಬೆಳಕು ಮಾಡೇನಿ ಅನ್ನೋದು ಮನಸ್ಸಿನಾಗ ಬಂದಿಲ್ಲಂತ. ನಾವು ಅಕಸ್ಮಾತ್ ಒಂದು ಮನೆ ಕಟ್ಟಿರ್ತೇವೆ ಬಿಲ್ಡಿಂಗ, ಅದ್ರೊಳಗೊಂದು ಲೈಟ್ ಹಾಕಿರ್ತೇವಿ. ಬಂದು ಕೇಳ್ತಾರ, ಏನಪ್ಪಾ ಏನ್ ಬಿಲ್ಡಿಂಗ್ ಹಾಕಿದ್ವು, ಎಂತ ಲೈಟ್ ಹಾಕಿದಿ, ಎಷ್ಟು ಬೆಳಕು ಮಾಡಿದೆ ಅಂದ್ರೆ ಏನಂತಾನ, ನನ್ನಂತ ಬೆಳಕು ಮಾಡವನ್ ಯಾರಿಲ್ಲಂತಾನ. ಇದಕ್ಕೇನಂತಾರ, ಅಹಂಕಾರ ಅಂತಾರು. ಅದಕ್ಕೆ ಪರಮಾತ್ಮ ಏನಂತಾನ, ಒಂದು ಡಬ್ಬಿ ಒಳಗ ಬೆಳಕು ಮಾಡಿಯೋ ತಮ್ಮ ನೀನ. ಎಷ್ಟ ಒಂದು ಡಬ್ಬಿ ಒಳಗ ಬೆಳಕು ಮಾಡಿ ನಾ ಇಷ್ಟು ಬೆಳಕು ಮಾಡೇನಂತಿದಿ. ಸೂರ್ಯನಾರಾಯಣ ಜಗತ್ತಿಗೆ ಬೆಳಕು ಮಾಡಿದವ, ಇನ್ನು ಮನಸ್ಸಿನಾಗ ಬಂದಿಲ್ಲ ನಾ ಬೆಳಕು ಮಾಡೇನಂತ. ನಿನ್ನ ಅಹಂಕಾರಕ್ಕ ಓದ ಮೊದಲ ಕಡ್ಡಿ ಕೊರ್ದ್ ಹಚ್ಚ ಅಂತ ತುಕಾರಾಮ್ ಹೇಳ್ತಾನೆ ಈ ಮಾತ. ಮನುಷ್ಯನಿಗೆ ಏನಿರ್ಬೇಕು, ಒಂದ ಡಬ್ಬಿ ಇರ್ತದ, ಅದ್ರೊಳಗ ಬೆಳಕಾದ್ರ ಏನ್ ಚಂದ ಬೆಳಕೈತಂತೇವಿಲ್ಲ. ಆ ಡಬ್ಬಿ ಅಲ್ರಿ ಅಪ್ಪ, ಈ ಡಬ್ಬಿ ಒಳಗ ಬೆಳಕಾಗ್ಬೇಕು. ಯಾವ ಡಬ್ಬಿ ಒಳಗ್ರಿ, ನಮ್ಮ ಶರೀರ ಸಂಪತ್ತಿನೊಳಗ ಡಬ್ಬಿ ಒಳಗ ಬೆಳಕಾಗಲಿಲ್ಲ ಅಂದ್ರ ನಿನ್ನ ಜೀವನ ವ್ಯರ್ಥ ವ್ಯರ್ಥ. ಮಾಜಿ ಮಾಜಿ मनोनी व्यर्थ गेला. निमित्ताचे दण्य केला आशे प्राणे. माझी माझी मनोनी ವ್ಯರ್ಥ गेला. ಜೀವನ ಎಂದು ವ್ಯರ್ಥ ಮಾಡಿಕೊಳ್ಳಬೇಡ. ಅದಕ್ಕೇನಂತಾರ, शेवटचा पाळा एक मनुष्य जन्म चुकलिया वर्म पेरा पडे. शेवटचा पाळा एक मनुष्य जन्म, शेवटचा पाळा शेवटचा पाळा एक मनुष्य जन्म. चुकलिया वर्म पेरा पडे. चुकलिया वर्म शेवटचा पाळा एक मनुष्य जन्म, शेवटचा पाळा एक मनुष्य जन्म. शेवटचा पाळा ಏನಂತಾರೆ ಇಲ್ಲಿ, शेवटचा पाळा एक मनुष्य जन्म चुकलिया वर्म फेरा पडे. ಈ ಮನುಷ್ಯ ಜನ್ಮ ಸಿಗ್ಬೇಕಾದ್ರ ಬಹಳ ದೊಡ್ಡ ದುರ್ಲಭ ಐತ್ರಿ. ಬಹಳ ದುರ್ಲಭ ಅದ. ಈ ಮನುಷ್ಯ ಜನ್ಮ ಸಿಕ್ಕೈತಿ, ಇದು ಕಡೆ ಜನ್ಮ ಅಂತ ಹೇಳ್ತಾರಲ್ಲಿ. ಕಡೆ ಜನ್ಮ 84 ಲಕ್ಷ ಜೀವರಾಶಿ ಒಳಗ ಇದು ಕಡೆ ಜನ್ಮ. ಇದು ಅಕಸ್ಮಾತ್ ತಪ್ಪು ಹೋತಂದ್ರ ನಾವು ನೀವು ಒಳ್ಳೆ ಮನುಷ್ಯ ಜನ್ಮಕ್ಕೆ ಬರ್ತೀವಂತ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಐತ್ರಿ? ಗ್ಯಾರಂಟಿ ಇಲ್ಲ. ಹುಟ್ಟು ಭರವಸಿಲ್ಲ, ಸಾವು ಖಚಿತ. ಸಾವು ಖಚಿತ. ಆದ್ರೆ ನಾವು ನೀವು ಹುಟ್ಟಬಹುದು, ಇದೇ ಜನ್ಮ ಹುಟ್ಟುತ್ತೇವಂತ ಭರವಸಿಲ್ಲ. ಭರವಸಿಲ್ಲ. शेवटचा पाळा एक मनुष्य जन्म चुकलिया वर्म फेरा पडे. ಯಾವಾಗ
ಒಂದು ಊರಿಗೆ ಕಂಪೌಂಡ್ ಹಾಕಿದ್ರು. ಆ ಮನುಷ್ಯ ಆ ಕಂಪೌಂಡಿನ ಬಾಗ್ಲ ಹುಡುಕ್ಬೇಕಂತ ಗಾಡಿ ಹಿಡಿದು ಹೋಗ್ತಿದ್ದ. ಗಾಡಿ ಹಿಡಿದು ಹೋಗುವಾಗ ಏನಾತ್ರಿ ಅಂದ್ರ ಬಾಗಿಲು ಮುಂದಿತ್ತು. ಅವಾಗ ಒಂದು ಹುರುಕ್ ಹತ್ತಿತ್ತು. ಮೊದಲು ಹುರುಕ್ ಹತ್ತಿದ್ದ, ಹುರುಕಿ ಕೆರ್ಕೊಂತ ಹೋದ, ದಾಟ್ಬೋದು ಬಾಗಲ. ಮತ್ತ ಭವಚಕ್ರವನ್ನು ದಾಟುತ್ತಾ ಬರ್ಬೇಕಲ್ಲ. ಈ ಗಾಡಿಯನ್ನು ತಿರುಕೊಂತ ಬಂದ. ಬಾಗಿಲಿಗೆ ಬರ್ತಾನ ಅನ್ನೋತ್ಲ ಏನಾತ್ರಿ, ಮತ್ತು ಕೆರಕಾಟ ಚಲವಾತು. ಯಾವಾಗ ಕೆರಕಾಟ ಚಲವಾತು ಮತ್ತು ತಪ್ತು. ಅದಕ್ಕೆ ಏನಂತಾರ, ಈ ಸಂಸಾರ ಅನ್ನೋದು ಕೆರಕಾಟ ಚಲವದ. ಇದು ಸಂಸಾರ ಕೆರಕಾಟದ, ಮನುಷ್ಯ ಕೆರಕಾಟದ. ಏನಂದಾರ ಜ್ಞಾನೇಶ್ವರ, ಈ ಸಂಸಾರದೊಳಗ ಎಳ್ಳ ಕಾಳಿನಷ್ಟು ಸುಖ ಸಿಕ್ಕಿಲ್ಲ. ಎಳ್ಳ ಕಾಳಿನಷ್ಟು ಸುಖ ಇಲ್ಲ ಅಂತೇಳಿ ಅದು ಸುಖವನ್ನ ಅನುಭವಿಸ್ಬೇಕಾದ್ರೆ ಪಾರಮಾರ್ಥದ ಕಡೆ ಇರು. ಅಂದ್ರೆ ಇಲ್ಲೇನಂತಾರ, ಸಂಸಾರ ಕೆಟ್ಟಿರಬಾರ್ದು, ಪಾರಮಾರ್ಥ ಬಿಟ್ಟಿರಬಾರ್ದು. ರಾಮಕೃಷ್ಣ ರೀ. ಜ್ಞಾನೇಶ್ವರ ಮೌಲ್ಯ ಅವ್ರು ಏನಂತಾರಿಲ್ಲ, ಅವಗಾಚೆ ಸಂಸಾರ ಸುಖ ಆಚೆ ಕರೇನ. ಜ್ಞಾನೇಶ್ವರ ಮೌಲ್ಯ ಅವರು ಸಂಸಾರದೊಳಗಿದ್ರ, ಸಂಸಾರ ಮಾಡಿದ್ರ, ಸಂಸಾರದೊಳಗೆ ಇಲ್ದವ್ರಿಗೆ ಸಂಸಾರ ಸುಖ ಹೆಂಗ್ ಗೊತ್ತಾಗ್ತದ? ಹೆಂಗ್ ಗೊತ್ತಾಗ್ತದ್ರಿ? ಈ ಸಂಸಾರ ಅಲ್ಲ ಅವ್ರು ಮಾಡಿದ್ದು. ಯಾವ ಸಂಸಾರ? ಅವಗಾಚೆ ಸಂಸಾರ ಸುಖಾಚೆ ಖರೇನ ಆನಂದ ಭರೇನ ಧಿನಿ ಲೋಕ. ಯಾವ ಸಂಸಾರ ಮಾಡಿದ್ರು? ಪಾರಮಾರ್ಥದ ಸಂಸಾರ ಮಾಡಿದ್ರು. ಅವಗಾಚೆ ಸಂಸಾರ ಸುಖಾಚೆ ಖರೇನ. ಏನಂತಾರಿಲ್ಲ, ನಾವ್ ಯಾವ ಸಂಸಾರ ಮಾಡಿದ್ವಿ ಅಂದ್ರ 4 ವೇದ 6 ಶಾಸ್ತ್ರ 18 ಪುರಾಣದ ಸಂಸಾರ ಮಾಡಿದ್ವಿ. 2,25,000 ಶ್ಲೋಕ ವ್ಯಾಸ ಬರೆದಂತವನ್ನ 700 ಶ್ಲೋಕ ಮಾಡಿ ಬರೆದ್ವಿ. ನಾವು ಈ ಸಂಸಾರ ಮಾಡಿದ್ವಿ. ಇದು ಎಂತ ಸಂಸಾರ ಐತಿ ಅಂತ ಕೇಳಿದ್ರ, ಆನಂದ ಬರೀನ ತೀನಿ ಲೋಕ. ಅವಗಾಚ ಇಂಥ ಸಂಸಾರ, ಪಾರಮಾರ್ಥದ ಸಂಸಾರ ಮಾಡಿ ನಾವೇನ್ ಮಾಡಿದ್ವಿ? ನಮ್ಮ ಮನೆಯೊಳಗ ಅಷ್ಟ ಆನಂದ ಅಲ್ಲ, ನಮ್ಮ ದೇವದೊಳಗ ಅಷ್ಟ ಆನಂದ ಅಲ್ಲ, 3 ಲೋಕದೊಳಗೆ ಆನಂದ ಮಾಡಿದ್ವಿ. 3 ಲೋಕದೊಳಗೆ ಆನಂದ ಮಾಡಿ ಅಲ್ಲೋ ಜ್ಞಾನೇಶ್ವರ ಅಂತ ಕೇಳಿದ್ರೆ ಏನಂದ್ರು? ಪಾಂಡ್ರಂಗ ಕೇಳಿದ, ಏ ಜ್ಞಾನೇಶ್ವರ, 3 ಲೋಕದೊಳಗೆ ಆನಂದ ಮಾಡಿದಿ, ನೀ ಎಂತವನು ಅಂತ ಕೇಳಿದ್ರ ಏನಂದ್ರು? ಜ್ಞಾನೇಶ್ವರ ಏನಂದ? ರಾಕ ಪಾಯ ಪೈ ಕಿಂಕರ. ನಾನ್ ದೊಡ್ಡವನಲ್ಲಪ್ಪ, ನಿನ್ನ ಪಾದದ ದುಳ್ಳನು ನಾನಲ್ಲ ಅಂದ ಜ್ಞಾನೇಶ್ವರ. ಅವಗಾಚೆ ಸಂಸಾರ ಸುಖಾಚೆ ಕರೀನ ಆನಂದ ಬರೀನ ಥೀನಿ ಲೋಕ. ಯಾರಿಗೆ ಆಗಲ್ಲಂತ ಕೆಲಸ ಜ್ಞಾನೇಶ್ವರ ಮಾಡಿದ
ಈ ಜಗತ್ತಿನೊಳಗ ಭಾರತ ದೇಶದೊಳಗ ಕ್ರಾಂತಿ ಆಗಿ ಹೋದ. ಪುಣ್ಯಾತ್ಮರೇ. ಕ್ರಾಂತಿ ಆಗ್ಬೇಕಾದ್ರೆ ಮನುಷ್ಯನಲ್ಲಿರುವಂತಹದ್ದು ಏನ್ ಹೋಗ್ಬೇಕಂತ ಕೇಳ್ತಾರೆ ಇಲ್ಲಿ. ಏನ್ ಹೋಗ್ಬೇಕಂತ್ರಿ ಮಹಾರಾಜರು? ಮನುಷ್ಯ ಕ್ರಾಂತಿ ಆಗ್ಬೇಕಾದ್ರ ಏನ್ ಹೋಗ್ಬೇಕು? ನಿಮ್ಮದು ನಮ್ಮ ಸಂಸಾರ ಭ್ರಾಂತಿಯಲ್ಲಿ ತನ ಬಿಡೋದಿಲ್ಲ, ಅಲ್ಲಿ ತನ ಕ್ರಾಂತಿ ಎಂದು ಆಗೋದಿಲ್ಲ. ವಿಶ್ವಗುರು ಎನಿಸಿಕೊಂಡ ಬಸವಣ್ಣ, ವಿಶ್ವಗುರು ಎನಿಸಿಕೊಂಡ. ಭ್ರಾಂತಿ ಒಳಗ ಹೋಗಿತ್ತಂತ, ಭ್ರಾಂತಿ ಎಲ್ಲ ಹೋಗಿತ್ತಂತೇಳಿ ಬಸವಣ್ಣವರು ವಿಶ್ವಗುರು ಎನಿಸಿಕೊಂಡ ಕ್ರಾಂತಿ ಆಗೋದು. ಜ್ಞಾನೇಶ್ವರ ಮೌಲ್ಯ ಅವರು ಯಾರು ಆಗಲಂತ ಕೆಲಸ ಮಾಡಿ ಈ ಜಗತ್ತಿ ವಿಶ್ವದೊಳಗ ಕ್ರಾಂತಿ ಆಗೋದ್ರು ಜ್ಞಾನೇಶ್ವರ ಮೌಲ್ಯ. ಹೇಳ್ರಿ, ಇಲ್ಲಿ ಕೈ ಮುಗಿಯಾಕಂತಿಗೆ ಮಧ್ಯಮ ಕೊಟ್ಬಿಡ್ತೇನೆ ನಿಮ್ಗೆ. ಈ ಮಧ್ಯಮ ಕೊಡೋದರ ಮೂಲಕ ಪುಣ್ಯಾತ್ಮರೇ ಇಲ್ಲೇನ್ ಹೇಳ್ತಾರ? ಯಾರೊಂದು ಆದ್ರೂ ಕೂಡ ನಮ್ಮ ಸಂಸಾರ ಭ್ರಾಂತಿ ಮೊದಲು ಹೋಗ್ಬೇಕು, ನಮ್ಮಲ್ಲಿರೋ ಅಹಂಕಾರ ಮೊದಲು ಹೋಗ್ಬೇಕು. ನಾವೆಷ್ಟು ಕಲಿತರು ಕೂಡ ಸಣ್ಣವ್ರಂತ ತಿಳ್ಕೊಂಡಿರಬೇಕು. ನೀವೆಷ್ಟು ಅವಂಗ ಕಲ್ತಿರಿಪ್ಪ, ಎಷ್ಟು ವಚನ ಕೇಳಿದಿರಿ ಅಂತ ಕೇಳಿದವ್ರನ್ನ ಅವ್ರ ಪಾದ ನೀವು ನೋಡ್ಬೇಕಂತ ಹೇಳ್ತಾರ. ಅವ್ರ ಪಾದ ನೋಡ್ಬೇಕಂತೀರಿ ನಾವು. ಅದಕ್ಕೆ ಏನಂತ ತುಕಾರಾಮರು? ಲಾಗೋನಿಯ ಪಾಯ ನಿಮಿತ ಚಿಮಾಲ. ಈ ನಾಮ ಸ್ಮರಣ ಉಳಿಸ್ಬೇಕಾದ್ರ, ನಾವು ಈ ಜಗತ್ತಿನೊಳಗೆ ನಮ್ಮ ಹೆಸರ ಕೀರ್ತಿ ಆಗ್ಬೇಕಾದ್ರ ನಮ್ಮಲ್ಲಿ ಇದೇನ್ ಹೋಗ್ಬೇಕು? ಒಳ್ಳೆ ಬುದ್ಧಿ ಬರ್ಬೇಕಾ, ಚಟ್ಟ ಬುದ್ಧಿ ಹೋಗ್ಬೇಕಂತ. ಅದಕ್ಕೆ ನಿಮ್ಮಲ್ಲಿ ಇಲ್ಲೇನಂದಾರ? ರಾಮ 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 ಸೀತಾರಾಮ, ರಾಮ 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 ಸೀತಾರಾಮ, ರಾಮ ಸೀತಾರಾಮ ಸೀತಾರಾಮ ರಾಮ ರಾಮ ರಾಮ, ರಾಮ ಸೀತಾರಾಮ 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 ರಾಮ, ರಾಮ 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 ಸೀತಾರಾಮ, ರಾಮ ಸೀತಾರಾಮ ರಾಮ, ರಾಮ ಸೀತಾರಾಮ ರಾಮ ರಾಮ, ರಾಮ ಸೀತಾರಾಮ ರಾಮ ರಾಮ ಸೀತಾರಾಮ ರಾಮ. ಮಧ್ಯಮ ತೊಗೊಂಡ್ರಿ, ಮಧ್ಯಮ ಅಂತೀರಿ, ಮಧ್ಯಮ ಆದ್ಮೇಲೆ ಟಚ್ ಮಾಡು ಹೊಳ್ಳಾಗ್ತದೆ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿಯೂ ಬೇರಿಲ್ಲ, ಶಿವನಾಮಕ್ಕೆ ಸಾಟಿಯೂ ಬೇರಿಲ್ಲ. ಬಂಗಾರ ಮಲೆಯ ಮೇಲೆ ತಂಗಾಳಿ ಬೀಸಿ ಬಂತು, ಅಯ್ಯಪ್ಪ ನಿನ್ನ ನೆನಪು, ಮಣಿಕಂಠ ನಿನ್ನ ನೆನಪು, ನನ್ನೆದೆಗೆ ತಂಪು ತಂತು, ನನ್ನೆದೆಗೆ ತಂಪು ತಂತು. ಬಂಗಾರ ಮಲೆಯ ಮೇಲೆ ತಂಗಾಳಿ ಬೀಸಿ ಬಂತು, ಬಂಗಾರ ಮಲೆಯ ಮೇಲೆ ತಂಗಾಳಿ ಬೀಸಿ ಬಂತು,
ತಂಪು ತಂತು. ಈ ಹೊನ್ನ ಬಣ್ಣ ನನ್ನೆದೆಯ ಕಣ್ಣ ಮರುದನೆಗೆ ತಾಗಿ ತಾಗಿ. ಈ ವನ್ನ ಬಣ್ಣ ನನ್ನೆದೆಯ ಕಣ್ಣ ಮರುದನೆಗೆ ತಾಗಿ ತಾಗಿ. ಎಳೆಮಲೆಯ ಆಚೆಯ ಮೋಡವಾಗಿ ಸಾಗಿದೆಯೋ ಸ್ವಾಮಿ ಸಾಲು, ಸಾಗಿದೆಯೋ ಸ್ವಾಮಿ ಸಾಲು, ಸಾಗಿದೆಯೋ ಸ್ವಾಮಿ ಸಾಲು. ಬಂಗಾರ ಮಲೆಯ ಮೇಲೆ ತಂಗಾಳಿ ಬೀಸಿ ಬಂತು. ಬಂಗಾರ ಮಲೆಯ ಮೇಲೆ ತಂಗಾಳಿ ಬೀಸಿ ಬಂತು. ಅಯ್ಯಪ್ಪ ನಿನ್ನ ನೆನಪು, ಮಣಿಕಂಠ ನಿನ್ನ ನೆನಪು, ನನ್ನೆದೆಗೆ ತಂಪು ತಂತು, ನನ್ನೆದೆಗೆ ತಂಪು ತಂತು. ಆ ಶುಕ್ರ ಜ್ಯೋತಿ ನಕ್ಷತ್ರ ಧಾರೆ ಧರೆಗೇರಿ ಏರಿ ಏರಿ. ಆ ಶುಕ್ರ ಜ್ಯೋತಿ ನಕ್ಷತ್ರ ಧಾರೆ ಧರೆಗೇರಿ ಏರಿ ಏರಿ. ನನ್ನೆದೆಯ ವೀಣೆ ನಿನ್ನೆದೆಗೆ ಮೀಟಿ ಇದು ರಾಸರಾಗ ವೀಣೆ. ಇದು ರಾಸರಾಗ ವೀಣೆ, ಇದು ರಾಸರಾಗ ವೀಣೆ. ಬಂಗಾರ ಮಲೆಯ ಮೇಲೆ ತಂಗಾಳಿ ಬೀಸಿ ಬಂತು. ಬಂಗಾರ ಮಲೆಯ ಮೇಲೆ ತಂಗಾಳಿ ಬೀಸಿ ಬಂತು. ಅಯ್ಯಪ್ಪ ನಿನ್ನ ನೆನಪು, ಮಣಿಕಂಠ ನಿನ್ನ ನೆನಪು, ನನ್ನೆದೆಗೆ ತಂಪು ತಂತು, ನನ್ನೆದೆಗೆ ತಂಪು ತಂತು. ಜಗವೆಲ್ಲ ಶರಣು ಇಲ್ಲಿ ಹುದು ಮುಗುತಿ ಹರಿದಾಗ ನಾವು ನೀವು. ಜಗವೆಲ್ಲ ಶರಣು ಇಲ್ಲಿ ಹುದು ಮುಸುತಿ ಹರಿದಾಗ ನಾವು ನೀವು, ಹರಿದಾಗ ನಾವು ನೀವು, ಹರಿದಾಗ ನಾವು ನೀವು. ಬಂಗಾರ ಮಲೆಯ ಮೇಲೆ ತಂಗಾಳಿ ಬೀಸಿ ಬಂತು. ಬಂಗಾರ ಮಲೆಯ ಮೇಲೆ ತಂಗಾಳಿ ಬೀಸಿ ಬಂತು. ಅಯ್ಯಪ್ಪ ನಿನ್ನ ನೆನಪು, ಮಣಿಕಂಠ ನಿನ್ನ ನೆನಪು, ನನ್ನೆದೆಗೆ ತಂಪು ತಂತು, ನನ್ನೆದೆಗೆ ತಂಪು ತಂತು.